ಕೇಶವ್ ಅವರೇ, ಒಂದೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ನಾಗರಾಜ್ ಅವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು. ಈ ತನಿಖೆ ಅನ್ನೋ ವಿಷಯ ಬಂದಾಗ ಆರಂಭದಲ್ಲಿ ಅಪಸ್ವರಗಳಿತ್ತು, ಅದಕ್ಕೆ ವಿರೋಧ ಇತ್ತು, ಒಂದು ರೀತಿಯಲ್ಲಿ ಪ್ರತೀಕಾರದ ರೀತಿಯಲ್ಲಿ ಮಾತಾಡ್ತಾ ಇದ್ದರು, ಗಲಾಟೆಗಳವರೆಗೂ ಹೋಗ್ತಾ ಇತ್ತು, ಒಂದಷ್ಟು ಸೋಷಿಯಲ್ ಮೀಡಿಯಾ ಕ್ಯಾಮ್ರಾಗಳನ್ನು ಅವಾಯ್ಡ್ ಮಾಡೋ ಪ್ರಯತ್ನಗಳಾಗ್ತಾ ಇತ್ತು. ಆದರೆ SIT ಜನನೇ ಎಷ್ಟು ದಿನ ಆಗಿತಿರ್ರಿ, ಇನ್ನೆಷ್ಟು ಗುಂಡಿ ಆಗಿತಿರ್ರಿ ಎನ್ನುವವರೆಗೂ ಅವ್ರು ತನಿಖೆ ಮಾಡಿದ್ರು. ಎಲ್ಲೂ ಅಯ್ಯೋ ಏನೋ ಒಂದಿನ ಮಾಡಿಬಿಟ್ರು, ಎಲ್ಲ ಕಡೆ ಆಗದಿದ್ದರೆ ಸಿಗ್ತಾ ಇತ್ತೇನೋ, ಆ ಬೆಟ್ಟದ ಕಡೆ ಅವನು ಹೇಳಿದ್ದ, ಅಲ್ಲಿ ಅಗಿಲೇ ಇಲ್ಲ ಇವರು, ಇನ್ನೊಂದು ಕಡೆ ಅಲ್ಲ ಅದು ಇನ್ನೊಂದು ಗುಡ್ಡದ ಕಡೆ ಹೇಳಿದ್ದ, ಅಲ್ಲೂ ಅಗಿಬೇಕಾಗಿತ್ತಲ್ವಾ, ಯಾವುದಾದ್ರು ಬಸ್ ಸ್ಟಾಪ್ ಪಕ್ಕ ಹೇಳಿದ್ದ, ಚಿಕ್ಕ ಹೆಣ್ಣು ಹುಡುಗಿನ ಅಲ್ಲಿ ಊದ್ಬಿಟ್ಟಿದ್ರಂತೆ, ಏನು ಮಾಡಲಿಲ್ಲಪ್ಪ, ಶಾಸ್ತ್ರಕ್ಕೆ ಬಂದರು ಒಂದು ದಿನ 2 ದಿನ, ಆಮೇಲೆ ಏನು ಬಿಟ್ಬಿಟ್ರು ಕೇಸು ಅಂತನೂ ಆಗ್ಬಿಡ್ತಿತ್ತೇನೋ. ಜನನೇ ಬಹುಶಃ ನನ್ನ ವೃತ್ತಿ ಜೀವನದಲ್ಲಿ ಹೇಳ್ತಾ ಇದ್ದೀನಿ ಕೇಶವ್ ಅವರೇ, ದ ಲಾಂಗೆಸ್ಟ್ ಇನ್ವೆಸ್ಟಿಗೇಷನ್ ಎವರ್ ಟುಕ್ ಪ್ಲೇಸ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ನಮ್ಮ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಲೈವಲ್ಲಿ ಹೇಳ್ತೀವಿ. ಯಾವ್ಯಾವ ತನಿಖೆಗಳು 5 ವರ್ಷ 10 ವರ್ಷ ನಡೆದಿರೋದು ಬೇರೆ, ಕ್ಯಾಮ್ರಾ ಮುಂದೆ ಸತತವಾಗಿ ನಡೆದಂಥ ದೊಡ್ಡ ಕೇಸ್ ಇದ್ದರೆ ನಮ್ಮ ಅನುಭವದಲ್ಲಿ ಇದೇ ದೊಡ್ಡದು. ಸೊ ಈಗ ಪ್ರಶ್ನೆ ಏನು ಅಂತ ಬಂದಾಗ, ಈಗ ಸರಿಯಪ್ಪ, ಎಲ್ಲಿ ನೀವು ಗುಡ್ಡ ಆಗದು ಏನು ಹಿಡಿದ್ರಿ ನೀವು, ಹುಲಿ ಹಿಡಿದ್ರಾ, ಇಲಿ ಹಿಡ್ಕೊಂಡು ಬಂದ್ರಾ ಅಂತ ಬಂದಾಗ ಇಲಿ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಮತ್ತೀಗ ಅವ್ರನ್ನ ತನಿಖೆ ಆಗಬೇಕಲ್ಲ. ಇಷ್ಟು ದಿನಗಳ ಕಾಲ ಹೆಸರು ಡ್ಯಾಮೇಜ್ ಮಾಡಿದ್ರು, ಯಾರಾದರೂ ಹೆಸರು ತೊಗೊಂಡ್ರು, ಇವರೇ ಮಾಡಿದ್ದಾರೆ ಅಂತ ತೀರ್ಪನ್ನು ಕೊಟ್ಟುಬಿಟ್ಟಿದ್ರು, ಅಂಥವ್ರ ಬಗೆಗೆ ಕೇಸ್ ತನಿಖೆ ಯಾಕೆ ಮಾಡ್ತಿಲ್ಲ ಅಂಥೇಳಿ. FIR ಡ್ರಾಪ್ ಆಗಿಲ್ಲ, ತನಿಖೆಯನ್ನು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ, ಅವ್ರು ಯಾರನ್ನೂ ನಾಳೆ ವಿಚಾರಣೆ ನಾವು ಕರೆಸೋದೇ ಇಲ್ಲ ಅಂತಲೂ ಯಾರೂ ಶರ ಬರೆದು ಇಟ್ಟಿಲ್ಲ ಇಲ್ಲಿ ಅಂತ ಆದಮೇಲೆ ಈ ತನಿಖೆ ಕ್ಲೋಸ್ ಆಗಿದೆ ಅಂತ ನೀವು ಭಾವಿಸ್ತಾ ಇದ್ದೀರಾ? ಬಹಳ ಒಂದು ಒಳ್ಳೆಯ ಡೌಟ್ಸ್ ನಮ್ಮಲ್ಲಿ ಎರೈಸ್ ಆಗ್ತಾ ಇದೆ. ಬಹುಶಃ ಈ ಪಿಕ್ಚರ್ ನಲ್ಲಿ ಮಾತ್ರ ತಾವು ಪ್ರಥಮವಾಗಿ ಹೇಳಿದಾಗೆ Z+ ಸೆಕ್ಯೂರಿಟಿ ಹಾಗೆ ನಾವು ಪಿಕ್ಚರ್ ನಲ್ಲಿ ಮಾತ್ರ ನೋಡ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ನಾವು ದಿನಕ್ಕೆ 2 ಸಲ 3 ಸಲ ಹೋಗುವಂತ ಸ್ಥಳ ಅದು. ಆ ಮಾರ್ಗದಲ್ಲಿ ಪೊಲೀಸ್ ವಾಹನಗಳು ಬರುದು, ಅದರ ಹಿಂದೆ ಕೆಲವು ಗಾಡಿಗಳು ಬರುದು, ಅದರ ಹಿಂದೆ ಕೆಲವು ಅವರ ಗುಂಪಿನವರು ಬರುದು, ಆ ಲಾಯರ್ಸ್ ಗಾಡಿಯಿಂದ ಇಳ್ಕೊಂಡು ಹೋಗುದು, ಅದರೊಟ್ಟಿಗೆ ಆ ಮಾಸ್ಕ್ ಮ್ಯಾನ್ ಅನ್ನು ಕರ್ಕೊಂಡು ಹೋಗುವಂತದ್ದು, ಅವನಿಗೆ ತಿಂಡಿ ತಂದು ಸಪರೇಟ್ ಆಗಿ ತಿನ್ನುವಂತದ್ದು. ಅಯ್ಯಯ್ಯೋ ಏನೆಲ್ಲ ಟ್ರೀಟ್ಮೆಂಟ್ ಇತ್ತು ಸರ್ ಇಲ್ಲಿ. ಇದನ್ನೆಲ್ಲ ನಮಗೆ ನೋಡಿ 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 ಒಂಥರ ನಾಗರಾಜ್ ಸರ್ ಹೇಳಿದಾಗೆ ಬೇಜಾರು ಹಿಡಿದು ಹೋಗಿತ್ತು. ಇದು ಯಾವಾಗ ಮುಗಿತದೆ ಅನ್ನುವಂತ ಹಂತಕ್ಕೆ ನಾವು ಗ್ರಾಮಸ್ಥರು ಮುಟ್ಟಿದ್ದೆವು. ಆದ್ರೆ ನಮ್ಮಲ್ಲೂ ಒಂದು ಆಸೆ ಇತ್ತು. SIT ಏನ್ ನೇಮಕ ಆಯ್ತಾ, ಆಗ ಪ್ರಥಮವಾಗಿ ನಾವು ಇದನ್ನು ಸ್ವಾಗತ ಮಾಡಿದವರು, ನಮಗೊಂದು ಅದರಲ್ಲಿ ಆಶಾಭಾವನೆ ಇತ್ತು, ಏನಾದ್ರೂ ಒಂದು ಇದರಲ್ಲಿ ಹೊರಗಡೆ ಬರ್ತದೆ ಅಂತ ಹೇಳಿ. ಬಹುಶಃ ಅಗ್ಯದಿದ್ರೆ ಏನಾಗ್ತಿತ್ತು, ನಮಿಗೂ ಸ್ಟೇ ಹೋಗ್ಬೋದಿತ್ತು, ಅಥವಾ ನಾವು ಇದು ಸರಿ ಇಲ್ಲ SIT ಮಾಡಿದ್ದು, ಇದು ಇಲ್ಲಿ ಅನಗತ್ಯ, ಇಂಥದ್ದು ಇಲ್ಲ ಅಂತ ನಾವು ಹೋಗದಾದ್ರೆ ಇವತ್ತು ಸಾರ್ವಜನಿಕರು ನಮ್ಮ ಮೇಲೆ ಗೂಬೆ ಕುಡಿಸ್ತಿದ್ರು, ಇವರು ತಪ್ಪು ಮಾಡಿದ್ದಾರೆ, ಇವರಿಗೆ ಸ್ಟೇ ಹೋಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅಂತ ಹೇಳಿ ನಾವ್ ಏನ್ ಹೇಳಿದೆವು, ಅವ್ನು ಎಲ್ಲಿ ತೋರಿಸಿದ್ರು ಆಗಿಲಿ ಅಂತ ಹೇಳುವಂತದ್ದು ಗ್ರಾಮಸ್ಥರು ಹೇಳಿದೆವು. ನಮಗೊಂದು ಕೆಲವು ಡೌಟ್ಸ್ ಇದ್ದೆವು. ಅಲ್ಲಿ ಏನು ಹೆಣಗಳನ್ನು ಹೂತು ಹಾಕಿದ್ದಾರೆ, ನಮ್ಮ ಪಂಚಾಯತ್ ಅವರು ಲೀಗಲಿ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರು ನಾವು ಪ್ರಥಮವಾಗಿ ಹೇಳಿದ್ರು. ಅದಕ್ಕೂ ಟೀಕೆಗಳು ಬಂದವು. ಅವರು ಸ್ಥಳವನ್ನು ತೋರಿಸ್ಬೇಕು ಅಂತ ಹೇಳಿದ್ರು. ಏನ್ ಸರ್, ಎಲ್ಲಾದ್ರೂ ಒಂದು ಕಾನೂನಲ್ಲಿ ಅವಕಾಶ ಇದೆಯೋ, ನಾವು ಹೂತಾಕಿದ ಹೆಣವನ್ನು ಲೀಗಲ್ ಆಗಿ ಹಾಕಿದ ಹೆಣವನ್ನು ಇವರು ಹೇಳಿದ್ರು ಅಂತ ನಾವು ಎತ್ತಿ ಹಾಕಿ ತೋರಿಸ್ಬೇಕಂತ ಅವರಿಗೆ. ಪಂಚಾಯತ್ ಅವರು ಎಲ್ಲಿದೆ ಹೆಣ ಹಾಕಿದ್ದು ತೋರಿಸಿ, ಅದನ್ನು ಈಗ ಸಿಗ್ಲಿಲ್ಲಲ್ಲ, ನೀವು ಹಾಕಿದ್ದು ಎಲ್ಲಿ ಅಂತ ಹೇಳುವಂತ ಪ್ರಶ್ನೆಗಳು. ಈ ಮೀಡಿಯಾಗಳು ಕೆಲವು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದದ್ದು ನೋಡಿದ್ರೆ ನಮಗೆ ಬಹಳಷ್ಟು ಬೇಜಾರವು ಆಗ್ತಾ ಇದೆ. ಆಮೇಲೆ ಅದಕ್ಕೆ ಸಪೋರ್ಟ್ ಆಗಿ ಸರ್ಕಾರ ನೋಡಿ, ಮೊನ್ನೆ ಅವರು ಹೊರಗಡೆ ಬಂದವರು SIT ಚೀಫಿಗೆ ಬೈತಾರೆ, SIT IOಗೆ ಬೈತಾರೆ, SIT ಸರಿ ಇಲ್ಲ ಅಂತ ಹೇಳ್ತಾರೆ, ಅವರನ್ನು ಯಾರು SP ಆಗಿ ನೇಮಕ ಮಾಡಿದ್ದು ಅಂತ ಹೇಳುವಂತ ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟಾರೆ ಬೇಕಾಬಿಟ್ಟಿಯಾಗಿ ನನಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾತಾಡಿ ಬಿಟ್ಟಿದ್ದಾರೆ. ಎಲ್ಲರ ಮೇಲೆ ಆರೋಪ ಮಾಡಿ ಆಯ್ತು, ಏನೆಲ್ಲ ಇದೆಯೋ. ಈಗ್ಲೂ ಅವರ ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ್ಲೂ ಸರಿಯಾಗಿ ತನಿಖೆ ಆಗ್ಲಿಲ್ಲ, ಅಲ್ಲಿ ಇನ್ನೂ ಇದಾವೆ, ಹುಡುಕ್ಬೇಕು. ಅವರನ್ನು ಏನೋ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು ಸರ್ ಬ್ಲಾಕ್ ಮೇಲ್ ಮಾಡಿದ್ದಾರೆ? ಅವರು ಜೈಲಲ್ಲಿ ಇದ್ರು. ಆ ಚಿನ್ನಯ್ಯ ಜೈಲಲ್ಲಿ ಇದ್ದಾಗ ಅವರು ಕೊಟ್ಟಂತ ಸ್ಟೇಟ್ಮೆಂಟ್, ಆಮೇಲೆ ಅಲ್ಲಿ ಬಂದು ಮತ್ತೆ 183 ಸ್ಟೇಟ್ಮೆಂಟ್ ಆಗಿರುವಂತದ್ದು. ಯಾರು ಹೆದರಿಸಿಕೆ ಬರ್ತದೆ ಅಂದ್ರೆ ಪೊಲೀಸ್ನವರ ಮೇಲೆ ಡೌಟ್ ಇದೆಯಾ, ಅಥವಾ ನಮ್ಮ ವ್ಯವಸ್ಥೆ ಮೇಲೆ ಡೌಟ್ ಇದೆಯಾ ಅಂತ ಹೇಳುದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಬಹುಶಃ ನಮ್ಮ ತಾಳ್ಮೆ ಬಹಳಷ್ಟು ತಾಳ್ಮೆ ತಗೊಂಡೆವು, ಕೊನೆಗೆ ಗ್ರಾಮಸ್ಥರ ತಾಳ್ಮೆ ಮಿತಿ ಮೀರಿತು. ಯಾಕೆ ಅಂತ ಹೇಳಿದ್ರೆ ಯುವಕರು ಅಲ್ಲಿದ್ದಾಗ ಅವರನ್ನು ಗುರಾಯಿಸಿ ನೋಡುವಂತದ್ದು, ನಮ್ಮ ಯುವಕರನ್ನ ಕೆಲವು ಗುಂಪಿನವರು ಬಂದು ಗುರಾಯಿಸಿ ನೋಡುವಂತದ್ದು, ನೀನ್ ಯಾಕೆ ಅಲ್ಲಿ ಬಂದಿ ಅಂತ ಕೇಳುವಂತದ್ದು, ಹಲವಾರು ಪ್ರಶ್ನೆಗಳನ್ನು ಕೇಳ್ತಿದ್ರು ಕೂಡ ನಮ್ಮವರು ಸುಮ್ಮನೆ ಇದ್ರು. ಕೊನೆಗೆ ಇದು ಯಾವಾಗ ಮುಗೀತದೆ ಅಂತ ಹೇಳುವಂತ ಹಂತಕ್ಕೆ ಬಂತು. SP ಅವರಿಗೆ ಒಂದು ರೀತಿಯ ಇಲ್ಲಿ ತನಿಖೆಯಲ್ಲಿ ಒಂದು ರೀತಿಯ
ಗೊಂದಲ ಉಂಟಾಯ್ತು. ಅವರು ಬಂದ್ರು, ಇಲ್ಲಿ ಪೊಲೀಸ್ನವರೆಲ್ಲ ನಮ್ಮ ಧರ್ಮಸ್ಥಳದ ಏನು ದೊಡ್ಡ ಒಂದು ಭಯೋತ್ಪಾದನಾ ಕೇಂದ್ರವನ್ನಾಗಿ ನೋಡಿದ್ರು ಎಲ್ಲ ಜನರು. ಬಹಳಷ್ಟು ಇಲ್ಲಿ ನಡೆದಂತ ಘಟನೆಗಳು. ಬಹುಶಃ ಇದನ್ನು ನಾವು ತಾವೀಗ ಹೇಳಿದಂತೆ ತಮ್ಮ ವೃತ್ತಿಯಲ್ಲಿ ಇಷ್ಟು ಲಾಂಗ್ ಪ್ರೋಸೆಸ್ ಇರುವಂತ ಒಂದು ಇದಾದ್ರೆ, ನಮ್ಮ ಜೀವನದಲ್ಲಿ ಇದು ನಾವು ಕಣ್ಣಾರೆ ನೋಡಿರುವಂತದ್ದು. ಅಲ್ಲಿ ಬರುವಂತದ್ದು ಒಂಥರ ಪಿಕ್ಚರ್ ಸ್ಟೈಲ್ ಅಲ್ಲಿ ಎಲ್ಲರೂ ನೋಡುವಂತದ್ದು, ಏನು ಗುಂಪು ಕಟ್ಟಿಕೊಂಡು ಜನ ನೋಡುವಂತದ್ದು, ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ಬೇಡಿ ಅಲ್ಲಿ ರಾಕ್ಷಸರಿದ್ದಾರೆ ಅಂತ ಹೇಳಿ ಮತ್ತೆ ಮೆಸೇಜ್ ಕೊಡುವಂತದ್ದು, ಇದೆಲ್ಲ ನಡೀತು ಸರ್. ಖಂಡಿತವಾಗಿಯೂ FIR ಸ್ಟಾಪ್ ಆಗ್ಲಿಲ್ಲ. ಮೊನ್ನೆ ತನಕ ಹೈಕೋರ್ಟ್ ಅಲ್ಲಿ ಏನಿದ್ದಿತ್ತು ಮುಂದಕ್ಕೆ ನಡಿಬೇಕಾದ್ರು ನಡೀತದೆ. SIT ಅವರು ಖಂಡಿತ ಮಾಡ್ತಾರೆ ಅಂತ ಹೇಳೋದು ಭರವಸೆ ನಮ್ಮಲ್ಲಿ ಈಗಲೂ ಇದೆ. ಆದ್ರೆ ಅವರನ್ನು ಯಾಕೆ ಅರೆಸ್ಟ್ ಆಗಿ ಒಂದು ಭಾವನೆ ಬಹುಶಃ ಯಾಕಂತ ಹೇಳಿದ್ರೆ ಒಂಥರ ನೋಡಿ, ಏನೆಲ್ಲ ಒಂದು ಅರೆಸ್ಟ್ ಮಾಡಿದಾಗ ಏನೆಲ್ಲ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು, ಹೆದರಿಸುವಂತದ್ದು, ಬೆದರಿಸುವಂತದ್ದು, ಮುಖ್ಯಮಂತ್ರಿಗಳಿಗೆ ಬೈಯುವಂತದ್ದು, ಗೃಹ ಸಚಿವರಿಗೆ ಬೈಯುವಂತದ್ದು, ಯಾರು ಅದರಲ್ಲಿ ಮುಂದಕ್ಕೆ ಹೋಗ್ತಾರೆ ಅವರಿಗೆ ಬೈಯುವಂತದ್ದು, ಎಲ್ಲ ರೀತಿಯಲ್ಲಿ ನೋಡಿ ಈ ಮರ್ಯಾದಸ್ಥರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ನಮಗೆ ಯಾಕೆ ಅಂತ ಒಂದು ಭಾವನೆ ಬರ್ತದೆ. ಬಹುಶಃ ಇದನ್ನೆಲ್ಲ ಮೀರಿ ನಿಂತು ಇವತ್ತು ಏನು ತಪ್ಪು ನಡೆದಿದ್ಯೋ, ಏನು ಇಲ್ಲಿ ಆ ಷಡ್ಯಂತ್ರ ನಡೆದಿದ್ಯೋ, ಏನು ಯಾರ ಮೇಲೆ ಗೂಬೆ ಕೂಡಿಸ್ಬೇಕು ಹೊಡೆಸಿದ್ದಾರೋ ಎಲ್ಲ ಸುಳ್ಳು ಅಂತೇಳಿ ಆ ಪ್ರಕರಣಕ್ಕೆ ತಿರುವು ಸಿಗ್ಬೇಕಾಗಿದೆ. ಅವರನ್ನು ಬಂಧಿಸಬೇಕು. ಸರ್ಕಾರ ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಈ ತನಿಖೆ ನಡಿಬೇಕು ಅಂತ ಹೇಳುವಂತದ್ದನ್ನು ನಾನು ಇವತ್ತು ಹೇಳ್ತಿದ್ದೇನೆ ಸರ್.